ಅಲ್ಲ ಅಮ್ಮ, ನಮ್ಮ ಹತ್ರ ಆದ್ರೂ ಒಂದ್ ಮಾತು ನೀನ್ ಬರ್ತೀಯ ಅಂತ ಹೇಳ್ಬೋದಿತ್ತಲ್ವಾ? ಹೇಳ್ಬೋದಾಗಿತ್ತು ಕಣೆ, ಆದ್ರೆ ನಿಮ್ಮತ್ತೆ ಯಾರಿಗೂ ಹೇಳ್ಬೇಡಿ ಅಂತ ಹೇಳಿದ್ರು. ಅಮ್ಮ, ಅತ್ತೆ ನಿನ್ನ ಪೂಜೆ ಕರೆದಿದ್ದಾರೆ ಅಂತಂದ್ರೆ ನಂಬೋದಿಕ್ಕೆ ಆಗ್ತಿಲ್ಲ. ಮೊದಲು ಅವ್ರು ನಮ್ಮನ್ನ ಕರೆಯೋಕ್ ಬಂದಾಗ ನನಗೂ ಹಾಗೆ ಅನ್ನಿಸ್ತು. ಪ್ರತಿ ಸರ್ತಿ ನಾವಿಲ್ಲಿಗೆ ಬಂದಾಗ್ಲೂ ಅವಮಾನ ಮಾಡಿಸ್ಕೊಂಡು ಕಣ್ಣೀರು ಹಾಕೊಂಡು ಹೋಗ್ತೀವಿ. ಅದಕ್ಕೆ ಬರಬೇಕೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದೆ. ಆದರೆ ಅವ್ರು ಕರೆಯೋ ರೀತಿ ನೋಡಿ ತುಂಬ ಒಳ್ಳೆ ಮನಸ್ಸಿನಿಂದ ಕರೀತಿದ್ದಾರೆ ಅಂತ ನಂಬಿ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ. ಆದ್ರೂ ಅವ್ರು ಇಷ್ಟು ಬೇಗ ಬದಲಾಗ್ತಾರೆ ಅಂತ ಅಂದ್ರೆ ನನಗೆ ನಂಬೋದಿಕ್ಕೆ ಸಾಧ್ಯ ಇಲ್ಲಮ್ಮ. ಅವ್ರು ನಮ್ಮ ಅತ್ತೆನೋ ಇಲ್ವಾ ಅಂತ ಅನ್ಸ್ತಿದೆ. ಏ ಅಮ್ಮು, ನಿಂದು ಜಾಸ್ತಿ ಆಯ್ತು. ಅತ್ತೆ ಬದ್ಲಾಗ್ತೀನಿ ಅಂದ್ಮೇಲೆ ನೀನ್ ಯಾಕೆ ಬೇಡ ಅಂತಿದ್ಯಾ? ಅವ್ರ ತಪ್ಪನ ತಿದ್ಕೊಂಡ್ ಬದ್ಲಾಗ್ತೀನಿ ಅಂದ್ಮೇಲೆ ನೀನ್ ಯಾಕೆ ಒಪ್ಕೊಂತಿಲ್ಲ? ಬದಲಾಗಬಾರ್ದು ಅಂತೇನಿಲ್ಲ ಅಕ್ಕ, ಬದಲಾದ್ರೆ ಖುಷಿನೇ. ಆದ್ರೆ ಅವ್ರು ಈ ದಿಢೀರ್ ಬದಲಾವಣೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಷ್ಟೇ. ನೋಡೋ ದೃಷ್ಟಿ ಚೆನ್ನಾಗಿದ್ರೆ ಎಲ್ಲ ಸುಂದರವಾಗಿ ಕಾಣಿಸುತ್ತೆ, ಇಲ್ಲ ಅಂದ್ರೆ ಆಕಾಶನೂ ಬರ್ಡಾಗಿ ಕಾಣಿಸುತ್ತೆ. ಅಮ್ಮೋ, ಆರ್ತಿ ಹೇಳೋದು ಸರಿಯಾಗಿದೆ ಅಂತ ಅನ್ಸುತ್ತೆ. ಮೊದಲು ನನಗೂ ನಂಬಕ್ಕಾಗ್ಲಿಲ್ಲ, ಆದ್ರೆ ಈಗ ನಿಮ್ಮತ್ತೆ ಬದಲಾಗಿದ್ದಾರೆ ಅಂತ ಅನ್ನಿಸ್ತಿದೆ. ಅದು ನಮ್ಮ ಖುಷಿನೇ ಅಲ್ವಾ? ನಾವು ಅದನ್ನ ಒಪ್ಕೋಬೇಕು ಅಷ್ಟೆ. ಹಬ್ಬ ಬದಲಾದ್ರಲ್ಲ, ಆ ದೇವ್ರು ಕೊನೆವರೆಗೂ ಅವ್ರಿಗೆ ಇದೇ ಬುದ್ಧಿ ಇಟ್ಟಿದ್ರೆ ಅಷ್ಟೇ ಸಾಕು. ನಿಮ್ಮಿಬ್ಬರಿಗೂ ಅಷ್ಟೇ, ದೇವ್ರು ಯಾವಾಗ್ಲೂ ಇದೇ ಬುದ್ಧಿ ಕೊಟ್ಟಿರ್ಲಿ. ಕಳೆದ ಸರ್ತಿ ನೀವಿಬ್ರು ಜಗಳ ಮಾಡ್ಕೊಂಡು ನನ್ನ ಹತ್ರ ದೂರ ಹೇಳಕ್ ಬಂದಾಗ ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಅಮ್ಮ, ನಿಂಗೆ ಇದೆಲ್ಲ ಹೆಂಗ್ ಗೊತ್ತಾಯ್ತು? ನಿಮ್ಗೆ ಯಾರಮ್ಮ ಹೇಳಿದ್ದು? ನಾನ್ ನಿಮ್ ತಾಯಿ ಕಣೆ, ನನ್ಗೆಲ್ಲ ಅರ್ಥ ಆಗತ್ತೆ. ಅದು ನಿಮ್ಮಿಬ್ಬರಿಗೆ ಈಗ ಅರ್ಥ ಆಗಲ್ಲ, ನೀವಿಬ್ರು ತಾಯಂದ್ರ ಆಗ್ತಿರಲ್ಲ, ಆಗ ಗೊತ್ತಾಗತ್ತೆ. ನಾನು ನಿಮ್ಗಳ ಮುಖ ನೋಡಿದ ತಕ್ಷಣ ನಿಮ್ ಮನ್ಸಲ್ಲಿ ಏನ್ ಓಡ್ತಾ ಇದೆ ಅಂತ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಆವತ್ತು ನೀವಿಬ್ರು ನಮ್ಮ ಮನೆಗೆ ಬಂದಾಗ ನಿಮ್ಮಿಬ್ಬರ ಮಧ್ಯೆ ಏನೋ ನಡೆದಿದೆ, ಅದನ್ನ ಹೇಳ್ಕೊಳಕ್ಕೆ ಅಂತ ನನ್ನ ಹತ್ರ ಬಂದಿದ್ದೀರಿ ಅಂತ ಗೊತ್ತಾಯ್ತು. ಆದ್ರೆ ವಾಪಸ್ ಹೋಗೋವಾಗ ಇಬ್ರು ನಗ್ನಗ್ತಾ ಖುಷಿಯಾಗಿ ಒಟ್ಟಿಗೆ ವಾಪಸ್ ಹೋದ್ರಿ. ಅದನ್ನ ತವ್ರ ಮನೆ ಅನ್ನೋದು ಅದೇ ಕಾರಣಕ್ಕೆ. ಅಲ್ಲಿಗೆ ಬಂದ್ರೆ ಮನ್ಸಲ್ಲಿರೋದು ಮಾಯ ಆಗುತ್ತೆ, ಮನ್ಸೊಂಥರ ನಿರಾಳ ಅನ್ಸುತ್ತೆ. ಹೌದಮ್ಮ, ಇನ್ನು ಗಂಡನ ಮನೆಗೆ ಎಷ್ಟೇ ಸಂತೋಷವಾಗಿದ್ರು ನೆಮ್ಮದಿ ಸಿಗೋದು ತವ್ರ ಮನೇಲೆ. ಅದು ಅಪ್ಪ ಅಮ್ಮನ ಮನೇಲೆ. ಓ, ಇಲ್ಲಿ ಅಮ್ಮ ಮಗಳದು ಎಮೋಷನಲ್ ಸೀನ್ ನಡೀತಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಾನು ಆಮೇಲೆ ಬರ್ತೀನಿ. ಸಾರಿ. ಏಯ್, ನಿಂತ್ಕೊಮ್ಮ. ನನ್ಗೆ ಇವ್ರು ಮಾತ್ರ ಮಕ್ಕಳಲ್ಲ, ನೀನು ನನಗ್ ಮಗಳೇ. ಅದಂತೂ ಡೆಫಿನೆಟ್ಲಿ ಹೌದು. ನೀವು ನನ್ನ ಮಗಳು ಅಂತ ಹೇಳಿಲ್ಲ ಅಂತಂದ್ರು ನಾನು ನಿಮ್ಮನ್ನ ಅಮ್ಮ ಅಂತ ಅನ್ಕೊಂಡಿದ್ದೀನಿ. ಅದೆಲ್ಲ ಆಗಲ್ಲ ಅದಕ್ಕೆ, ನಮ್ಮಮ್ಮ ಅಷ್ಟೇ. ಏಯ್, ಸಾಕು, ಸುಮ್ಮನೆ ಇರೆ. ಸರಿ ಬಿಡು, ನಿಮ್ಮಮ್ಮನೇ. ಚಿಕ್ಕತ್ತೆ, ಅಮ್ಮ ಕರಿತಾ ಇದ್ದಾರೆ, ಬನ್ನಿ. ಪುಟ್ಟ, ನಿನ್ನ ಆರೋಗ್ಯ ಚೆನ್ನಾಗಿ ನೋಡ್ಕೊ. ನಾನಿನ್ ಬರ್ತೀನಿ. ನಿಮ್ಮ ಅತ್ತೆಯನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು. ಅಮ್ಮು, ನಿಮ್ಮ ಅಕ್ಕನ ಚೆನ್ನಾಗಿ ನೋಡ್ಕೊ, ಅವಳ ಜವಾಬ್ದಾರಿ ನಿಂದು. ಏ ಅಮ್ಮು, ನಾವ್ ಅನ್ಕೊಂಡಿರೋದ್ನ ಅಮ್ಮನ ಹತ್ರ ಹೇಳಣ್ವಾ? ಬೇಡ, ಈಗ ಹೇಳಿದ್ರೆ ಸರ್ಪ್ರೈಸ್ ಅನ್ಸಲ್ಲ. ಎಲ್ಲ ರೆಡಿ ಆದ್ಮೇಲೆ ಹೇಳೋಣ. ಅಕ್ಕ ತಂಗಿರಿ ಏನೋ ಗುಟ್ ಮಾಡ್ತಿದ್ದೀರಿ ಅನ್ಸುತ್ತೆ, ನನ್ಗೆ ಹೇಳಲ್ವಾ? ನಿಂಗೆ ಹೇಳ್ಬಾರ್ದು ಅಂತ ಏನಿಲ್ಲ ಪರಿ, ಅರೆ ಈಗ ಹೇಳಿದ್ರೆ ಚೆನ್ನಾಗಿರಲ್ಲ. ಟೈಮ್ ಬಂದಾಗ ಹೇಳ್ತೀನಿ. ನಿಮ್ಮ ಇಷ್ಟ.
ತಗೊಳ್ಳಿ. ಸುಹಾಸಿನಿಯವರೇ, ಇದನ್ನೇ ನನಗೆ ಕೊಡ್ತಿದ್ದೀರಿ? ಹಬ್ಬಕ್ಕೆ ಬಂದಿರೋ ಮುತ್ತೈದಿನ ಬರೀ ಕೈನಲ್ಲಿ ಕಳ್ಸಕ್ಕಾಗತ್ತಾ? ಪರಿಮಳ ಅವರೇ, ನೀವು ಈ ಬಾಗಿನ ತಗೊಂಡು ನನ್ನ ಮನೆಗೆ ನನ್ನ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಬೇಕು. ನನ್ನ ಮಕ್ಕಳ ಮನೆ ಅಂದಮೇಲೆ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ. ನಾನು ದಿನ ಕೇಳ್ಕೊಳ್ಳೋದು ಇದನ್ನೇ, ನನ್ನ ಮಕ್ಕಳು ಅಳಿಯಂದ್ರು ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ. ಆದರೆ ಇದೆಲ್ಲ ಮುತ್ತೈದೆ ಕೊಟ್ಟಿರೋ ಸೀರೆ, ಬಳೆ, ಅರಿಶಿನ, ಕುಂಕುಮನ ಬೇಡ ಅನ್ಬಾರ್ದು. ನನ್ನ ಹೆಣ್ಮಕ್ಳನ್ನ ನಿಮ್ಮ ಮನೆಗೆ ಕೊಟ್ಟಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಇದೆ.